ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡಿಕೊಡಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತೆ ಇದನ್ನ ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನ ಕಟ್ಟಿದ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನ ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯವ್ರು ಕಾಣ್ತಾರೆ, ಇವ್ರು ಹೇಳ್ತಾರೆ ಅಂತ ಮನ್ಸನ್ನ ಕೆಡಿಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದೇ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ 786 ಅಂತ ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇವತ್ತು ಬಂದು ಈ ಸ್ಫಟಿಕ ಏನಿದೆ 2 ವರ್ಷದಿಂದ ನನಗೆ ಸಕ್ಸಸ್ಗೆ ಕಾರಣ ಅಂತಲೇ ಹೇಳ್ಬೋದು. ನನ್ನ ಸ್ಪೆಷಲಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹಣದ ಸಮಸ್ಯೆ ಯಾರಿದ್ದೀರಾ ಅದು ಖಂಡಿತ ಇದೊಂದು ಮಾಡಿ ನೋಡಿ, ನಿಮಗೆ ಒಳ್ಳೆ ಇಂಪ್ರೂವ್ಮೆಂಟ್ ಬರ್ಬೋದು. ನನಗಂತೂ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಬಂದಿದೆ, ಇಂಪ್ರೂವ್ಮೆಂಟ್ ಆಗಿದ್ದೀನಿ ಕೂಡ, ಸಕ್ಸಸ್ ಆಗಿದ್ದೀನಿ ಕೂಡ. ಮತ್ತು ನನ್ನ ಹತ್ರ ಸ್ಫಟಿಕ ತೊಗೊಂಡು ನೀವು ಮತ್ತೆ ಆರ್ಡರ್ ಮಾಡ್ಕೋತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಯಾಕೆಂದರೆ ನೀವು ತೊಗೊಂಡು ನಿಮಗೆ ಇಂಪ್ರೂವ್ಮೆಂಟ್ ಆಗಿ ನೀವು ಒಳ್ಳೆ ರಿಸಲ್ಟ್ನ ತಗೊಂಡು ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀರಾ. ನೀವು ಯಾರೆಲ್ಲ ನೀವು ಸಜೆಷನ್ ಮಾಡ್ತಾ ಇದ್ದೀರಾ ಮತ್ತು ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಒಳ್ಳೆಯದಾಗಲಿ. ಮತ್ತು ಮುಂದೇನು ಮಾಡಬೇಕು ಅಂತ ಸಜೆಷನ್ ನಿಮಗೆ ಕೊಡ್ತೀನಿ. ನನಗೆ ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿರಿ. ನಿಮಗೆ ಏನಿಗಾದರೂ ಡೌಟ್ ಇದ್ದರೆ ಖಂಡಿತ ನಾನು ಕೇಳಿ ಕ್ಲಿಯರ್ ಮಾಡಿ ಕೊಡ್ತೀನಿ, ಸರಿನಾ? ಈ ರೆಮಿಡಿ ಬಗ್ಗೆ ನಾವು ಹೇಳೋದಾ ಬನ್ನಿ. ಸ್ಫಟಿಕದ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಂಡಿರಿ. ಇದು ಬಂದು ಸ್ಫಟಿಕ, ಇದು ಈ ಸ್ಫಟಿಕ ಬಂದು ನೋಡಿ ಈ ಥರ ಇದೆ. ಈ ಥರ ಚಿಕ್ಕ ಪೀಸ್ಗಳಿದ್ರೆ ಸಾಕು ನಿಮಗೆ ರೆಮಿಡಿ ಮಾಡೋಕ್ಕೆ. ಇಲ್ಲ ದೊಡ್ಡದು ಪೀಸ್ ಇದೆ ಅಂತ ಹೇಳಿದ್ರೆ ಅದು ಕೂಡ ಆಗುತ್ತೆ. ದೊಡ್ಡ ಪೀಸ್ ಇದ್ರೂ ಕೂಡ ಮಾಡ್ಬೋದು ನೀವು, ಏನೂ ತೊಂದರೆ ಇಲ್ಲ. ಜಸ್ಟ್ ನನ್ನ ಹತ್ರ ಈ ಥರ ಚಿಕ್ಕ ಪೀಸ್ಗಳಿದೆ. ಆಲ್ರೆಡಿ ನಾನು ಇಟ್ಟಿದ್ದೀನಿ, ಬೀರುನಲ್ಲಿ ಇಟ್ಟಿದ್ದೀನಿ. ಅದು ಹೇಗೆ ಯಾವ ದಿನ ಇದ್ರ ಜೊತೆ 3 ಪದಾರ್ಥ ಏನು ಹಾಕಬೇಕು ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಸರಿನಾ? ನಾನು ಆಲ್ರೆಡಿ ಏನು ಇಟ್ಟಿದ್ದೀನಿ ಅದನ್ನು ತೋರ್ಸೋಕ್ಕಾಗಲ್ಲ, ಅದನ್ನು ಯಾರಿಗೂ ಕೂಡ ನಾನು ತೋರಿಸಲ್ಲ, ನೀವು ಕೂಡ ತೋರಿಸ್ಬೇಡಿ, ಸರಿನಾ? ನೀವೇನು ಸ್ಫಟಿಕದ ಈ ರೆಮಿಡಿ ಮಾಡಿ ಇಟ್ಕೊಂಡಿರ್ತೀರ ಯಾರಿಗೂ ಕೂಡ ತೋರಿಸ್ಬೇಡಿ. ಇದನ್ನು ನೀವು ಎಲ್ಲಿಡಬೇಕು ಅಂದರೆ ಹಣ ನೀವು ಎಲ್ಲಿಡ್ತೀರಾ, ಕಬೋರ್ಡ್ ಅಥವಾ ಬೀರು ಲಾಕರ್ಗಳಲ್ಲಿ ಇಟ್ಕೊಳ್ಳಿ. ಇದ್ರ ಜೊತೆ ನೀವು ಏಲಕ್ಕಿ ಬಂದು ಏನಕ್ಕೆ ಇಡ್ತಾರೆ ಪದೇ ಎಲ್ಲದಕ್ಕೂ ಯಾಕೆ ಇದನ್ನು ಸೇರಿಸ್ಕೋತೀರಾ ಅಂತ ನೀವು ಕೇಳ್ಬೋದು. ಏಲಕ್ಕಿ ಬಂದು ಹಣ ಆಕರ್ಷಣೆ ಮಾಡೋದು ತುಂಬ ಮುಖ್ಯ, ಸರಿನಾ? 7 ಅಥವಾ 9 ಏಲಕ್ಕಿನ ಇಟ್ಕೊಳ್ಳಿ. 7 ಅಥವಾ 9 ಏಲಕ್ಕಿಗಳನ್ನು ಇಟ್ಕೊಳ್ಳಿ. ಇದನ್ನು ಹಾಕ್ಕೊಳ್ಳಿ, ಇದ್ರ ಜೊತೆನೇ ಹಾಕ್ಕೊಳ್ಳಿ. ಇದು ಬಂದು ಇದ್ರ ಸ್ಮೆಲ್ಲು ಅರೋಮಾ ಏನಿದೆ ಇದೇ ರೀತಿ ನಮ್ಮ ಹಣನ ಆಕರ್ಷಣೆ ಮಾಡೋದು, ಮನಿ ಅಟ್ರಾಕ್ಷನ್ ಅನ್ನೋದು ಹೇಳೋದು. ಇದು ಆಕರ್ಷಣೆಗೋಸ್ಕರನೇ ಹಾಕೋದು. ಏಲಕ್ಕಿ ಎಲ್ಲರೂ ಕೂಡ ಹಾಕ್ತಾರೆ, ಯಾಕೆಂದರೆ ದೊಡ್ಡ ಸೈಂಟಿಸ್ಟ್ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ಯಾಕೆಂದರೆ ಇದು ಹಣ ಆಕರ್ಷಣೆ ಮಾಡೋದ್ರಲ್ಲಿ ನಂಬರ್ 1 ಸ್ಥಾನನೇ ಅಂತಲೇ ನಾನು ಕೊಡ್ತೀನಿ. ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗ್ತಾಯಿದೆ, ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಹುಷಾರಿಲ್ಲ 3 ದಿನದಿಂದ, ಹಾಗಾಗಿ ಸ್ವಲ್ಪ ಚೇಂಜ್ ಆದರೆ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ. ಮತ್ತು ಇದ್ರ ಜೊತೆ ಬಂದು ಸೀಕ್ರೆಟಾಗಿ ಇದನ್ನು ಕೂಡ ಹಾಕಬೇಕು. ಇದನ್ನು ಹಾಕೋದ್ರಿಂದ ನಿಮಗೆ ಮನಿ ಅಟ್ರಾಕ್ಷನ್ ಅನ್ನೋದು ಈ ರೀತಿ ಆಗುತ್ತೆ. ಬಟ್ ತಪ್ಪಿಯೂ ಯಾರಿಗೂ ಕೂಡ ಬೀಳಬಾರ್ದು, ಯಾರ ಕಣ್ಣಿಗೂ ಕೂಡ. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿದ್ದಾರೆ, ನಿಮ್ಮ ಮನೆಯ ಸದಸ್ಯರು ಏನಿದ್ದಾರೆ ಅವರು ನೋಡ್ಬೋದು. ಅವರು ನೋಡೋದ್ರಿಂದ ಏನೂ ಕೂಡ ಇದಿಲ್ಲ ಅಂತ ಪದೇ ತೋರಿಸೋದು, ಇದರಿಂದ ನನಗೆ ಮಾಡಿದ್ದೀನಿ ಈ ಥರ ರೆಮಿಡಿ ಮಾಡಿ ಅದೆಲ್ಲ ತೋರಿಸ್ಬೇಡಿ. ಸುಮ್ಮನೆ ಇಟ್ಟಿದ್ದೀರಾ, ಹೌದು ಏನೋ ಆಗೋದಕ್ಕೋಸ್ಕರ ಇದನ್ನು ನಾನು ಇಟ್ಟಿದ್ದೀನಿ ಅಂತ ಹೇಳಿ ನೋಡಿ. ಲವಂಗ ಬಂದು 9 ಅಥವಾ 7 ತಗೋಬೇಕು. ಏಲಕ್ಕಿನೂ ಕೂಡ ನೀವು 9 ಅಥವಾ 7 ಇದನ್ನು ಎಷ್ಟು ತೊಗೊಂಡಿರ್ತೀರ ಏಲಕ್ಕಿ, ಲವಂಗನೂ ಕೂಡ ಅಷ್ಟೇ ತೊಗೋಬೇಕು. ಅದನ್ನು ಕೂಡ ನೀವು ಹೀಗೆ ಹಾಕಿ, ಸರಿನಾ? ಹೀಗೆ ಹಾಕಿ ನೋಡಿ, ಕೆಳಗಡೆ ಒಂದು ಬೀಳ್ತು.
ಮನಿ ಅಟ್ರಾಕ್ಷನ್ ಅನ್ನೋದು ಹೀಗೆ ಅನಿಸುತ್ತೆ ನಿಮಗೆ. ಓಕೆ, ಪರವಾಗಿಲ್ಲ, ನನಗೆ ಈ ಥರ ಒಳ್ಳೊಳ್ಳೆ ದಾರಿ ಸಿಗ್ತಾ ಇದೆ, ಒಳ್ಳೆ ರೀತಿಲಿ ಸಂಪಾದನೆ ಮಾಡೋ ದಾರಿ ಸಿಕ್ಕಿದೆ. ಏನೋ ಒಂದು ನೀವು ಹೇಳ್ಕೊಬೋದು. ನಿಜ, ನಮ್ಮ ಮನೇಲಿ ಬರಬೇಕಾದ್ರೆ ನಾನು ಹಳೆ ವೀಡಿಯೋಸ್ನೆಲ್ಲ ಹೇಳಿದ್ದೀನಿ. ನನಗೆ 1 ಗ್ರಾಮ್ ಓಲೆ, ಒಂದು ಮೂಗ್ಬೆಟ್ಟು ಕೂಡ ಹಾಕ್ಕೊಳ್ಳೋಕ್ಕೆ ನನಗೆ ಚಿನ್ನ ಅಂತ ನಾನು ಹಾಕ್ಕೊಂಡಿಲ್ಲ, ಸರಿನಾ. ಒಂದು ಚಿಕ್ಕದು ಏನೋ ಒಂದು ಆರ್ಟಿಫಿಷಿಯಲ್ನ ಹಾಕ್ಕೊಂಡು ಜೀವನ ನಡೆಸ್ತಾ ಇದೆ. ಗಾರ್ಮೆಂಟ್ಸ್ಗೆ ಹೋಗ್ತಾ ಇದೆ, ಸಂಪಾದನೆ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾ ಇದೆ, ಸಂಪಾದನೆ ಮಾಡ್ತಿದೆ, ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದೆ. ನನಗೆ ಇಷ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಈ ಸ್ಫಟಿಕ ಏನು ಮನೆಗೆ ಕಟ್ಟೋದು, ಈ ಸ್ಫಟಿಕ ಏನು ರೆಮಿಡಿಗಳನ್ನ ಮಾಡೋದು, ಮತ್ತು ಉಪ್ಪಿನ ರೆಮಿಡಿ, ಹಲ್ವಾರು ಉಪ್ಪಿನ ರೆಮಿಡಿ ಪದೇ ಪದೇ ಮಾಡ್ಕೋತೀನಿ ಮನೆಗಳಲ್ಲಿ. ಅದನ್ನೆಲ್ಲ ಮಾಡೋದ್ರಿಂದ ನನಗೆ ತುಂಬ ರಿಲೀಫ್ ಅನ್ನೋದು ಸಿಗ್ತಾ ಇದೆ. ಮನೆ ಬಂದು ಪಾಸಿಟಿವ್ ಆಗಿ ಇರುತ್ತೆ ಮನೆ ಬಂದು. ಮತ್ತು ಪದೇ ಪದೇ ಯಾರೇ ದೃಷ್ಟಿ ಹಾಕಿದ್ರು, ಏನೋ ಒಂದು ನಮಗೆ ಏಳಿಗೆ ಆಗಬಾರ್ದು ಅಂತ ಮಾಡಿಸಿದ್ರು, ಎಲ್ಲ ಇಂಪ್ರೂವ್ಮೆಂಟು ನನಗೆ ಕಾಣ್ತಾ ಇದೆ. ಹಾಗಾಗಿ ಚಿಕ್ಕ ಪುಟ್ಟ ರೆಮಿಡಿಗಳೇನಿದೆ ಮನೆಗಳಲ್ಲಿ ಆದಷ್ಟು ವಾರಕ್ಕೊಂದ್ಸತಿ, 15 ದಿನಕ್ಕೊಂದ್ಸತಿ ಅಥವಾ ತಿಂಗಳಿಗೆ ಆ ಥರ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಇಂಪ್ರೂವ್ಮೆಂಟ್ ಅಂತ ಆಗ್ತೀರಾ. ಮತ್ತು ನಿಮ್ಮ ಸಾಲದ ಸಮಸ್ಯೆ ತುಂಬ ವೀಡಿಯೋಸ್ಗಳಿದೆ. ಇದು ಬಂದು ಮನಿ ಅಟ್ರಾಕ್ಷನ್ ಆಗೋದಕ್ಕೆ. ಮನಿ ಅಟ್ರಾಕ್ಷನ್ ಆದಾಗ ತನಗೆ ತಾನಾಗೆ ನಿಮ್ಮ ಸಾಲದ ಸಮಸ್ಯೆ ಏನಿದೆ ಖಂಡಿತ ಹಣ ಸಿಕ್ಕಿದಾಗ ನಿಮ್ಮ ಕೈಗೆ ನೀವು ಸಾಲ ತೀರಿಸ್ತೀರಾ. ಹಾಗಾಗಿ ನೋಡಿ, ಇದೆಲ್ಲ ಹಾಕಿದ್ದೀನಿ. ಇದ್ರ ಜೊತೆ ಬಂದು ಹೇಳ್ತೀನಿ ಏನಾಗಬೇಕು ಅಂತ. ಇದನ್ನು ಯಾವ ವಾರ ಮಾಡಬೇಕು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಮನಿ ಅಟ್ರಾಕ್ಷನ್ ಮಾಡೋದಕ್ಕೆ ವಿಡಿಯೋ ಬಂದು ತುಂಬ ಜನಕ್ಕೆ ಗೊತ್ತಿರೋ ವಿಷಯ, ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ. ಇದು ಬಂದು ಗುರುವಾರ ಅಥವಾ ಶುಕ್ರವಾರ ಮಾಡಿ. ಶುಕ್ರವಾರ ತುಂಬ ಒಳ್ಳೆಯ ದಿನ, ಸರಿನಾ. ಶುಕ್ರವಾರ ಬಂದು ತುಂಬ ಒಳ್ಳೆಯ ದಿನ. ಮನಿ ಅಟ್ರಾಕ್ಷನ್ಗೆ ನೀವು ಏನೇ ರೆಮಿಡಿ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಶುಕ್ರವಾರ ಮಾಡಿ. ಇದನ್ನು ಯಾವ ಟೈಮಲ್ಲಿ ಅಂದರೆ ಸಂಜೆ ಟೈಮ್ ಮಾಡಿ, ಸರಿನಾ. ಸಂಜೆ ಟೈಮ್ ಬಂದು ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆ ಏನು ಹೇಳೋದು ಅಟ್ರಾಕ್ಷನ್ ಅನ್ನೋದು ಸಿಗುತ್ತೆ. ಇದನ್ನು ಮಾಡಿ ನೋಡಿ. ನನಗೆ ಇದನ್ನು ಮಾಡಿ ಒಂದು 11 ದಿನ ಅಥವಾ 9 ದಿನದಲ್ಲೇ ನನಗೆ ರಿಸಲ್ಟ್ ಸಿಕ್ಕಿತ್ತು. 1 ವಾರ ಒಳಗಡೆನೆ ಅಂತ ಹೇಳಿ, 1 ವಾರ ಒಳಗಡೆ ನನಗೆ ರಿಸಲ್ಟ್ ಸಿಕ್ಕಿತ್ತು. ಯಾವ ರೀತಿ ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. ಇದ್ರ ಜೊತೆ ನಿಮ್ಮದು ಎಷ್ಟೇ ಕಾಯಿನ್ ಇದ್ರೂ ಪರವಾಗಿಲ್ಲ. ನಾನು ಬಂದು 9 ರೂಪಾಯಿ ಕಾಯಿನ್ಗಳನ್ನು, 11 ರೂಪಾಯಿ ಕಾಯಿನ್ಗಳು ಹಾಕಿದ್ದೀನಿ. ನೀವು ಅಥವಾ 9 ಅಥವಾ 11 ರೂಪಾಯಿ ಕಾಯಿನ್ಗಳನ್ನೇ ಹಾಕಿ. ಇಲ್ಲ ನಿಮಗೆ ಈ ಥರ ಸಿಕ್ಕಿಲ್ಲ ಅಂದರೆ ನೀವು ನೀವು ಕಾಯಿನ್ಗಳನ್ನು ಕೂಡ ನೀವು ಹಾಕೋಬಹುದು. ನಿಮಗೆ ಯಾವುದು ಸಿಗುತ್ತೆ ಆ ಕಾಯಿನ್ಗಳನ್ನು ನೀವು ಹಾಕ್ಕೊಳ್ಳಿ. ನೋಡಿ, ಈ ಥರ ಕಾಯಿನ್ಗಳಿದ್ರೆ ಈ ಥರ ಕಾಯಿನ್ಗಳನ್ನು ಕೂಡ ನೀವು ಹಾಕೋಬಹುದು. ಜಸ್ಟ್ ಇಷ್ಟೇ. ಇದ್ರ ಜೊತೆ ನೀವು ಏನು ಹಾಕಬೇಕು ಅಂತ ಏನೂ ಇಲ್ಲ. ಇದ್ರ ಜೊತೆ ನೀವು ಸ್ಪ್ರೇ ಏನಾದರೂ ಇದ್ದರೆ ಅದನ್ನು ನೀವು ಸ್ಪ್ರೇ ಮಾಡ್ಬೋದು. ಅಥವಾ ಹೀಗೆ ಏಲಕ್ಕಿದು ಏನು ಪರಿಮಳ ಏನಿದೆ ಅದರಲ್ಲೇ ನಿಮಗೆ ಮನಿ ಅಟ್ರಾಕ್ಷನ್ ಅನ್ನೋದು ಆಗುತ್ತೆ. ಇದನ್ನು ಒಂದು ಮಾಡಿ ನೋಡಿ, ಹಾಗೆ ಇಟ್ಬಿಡಿ. ನೀವು ಪದೇ ಪದೇ ಚೇಂಜ್ ಮಾಡಬೇಕು ಅನ್ನೋದು ಇಲ್ಲ. ನೀವು ಇದನ್ನು ಒಂದು ಸತಿ ಮಾಡಿ ಇಟ್ಟರೆ ಪದೇ ಪದೇ ಚೇಂಜ್ ಮಾಡಬೇಕು ಅನ್ನೋದು ಕೂಡ ಇರೋದಿಲ್ಲ. ಇದು ಶುಕ್ರವಾರ ಸಾಯಂಕಾಲ ಇದನ್ನು ಮಾಡಿ. ಇದನ್ನು ಬಂದು ಬೀರು, ನೀವು ಕಬೋರ್ಡ್ ಯೂಸ್ ಮಾಡ್ತೀರಾ ಹಣ ಇಡೋದಕ್ಕೆ. ಎಲ್ಲರೂ ಆಲ್ಮೋಸ್ಟ್ ಕಬೋರ್ಡ್ಗಳಲ್ಲಿ ಅಥವಾ ಬೀರುಗಳಲ್ಲಿ, ಲಾಕರ್ಗಳಲ್ಲಿ ಇದನ್ನು ಇಡ್ಬೋದು. ಇಷ್ಟು ದೊಡ್ಡ ಬೌಲ್ ಇಲ್ಲ ಅಂದರೂ ಪರವಾಗಿಲ್ಲ, ಚಿಕ್ಕ ಚಿಕ್ಕ ಬೌಲ್ ಏನಿದೆ ಅದರಲ್ಲೂ ಕೂಡ ಹಾಕಿ ನೀವು ಇಡ್ಬೋದು. ಲಾಸ್ಟಿಗೆ ನಿಮಗೆ ಈ ಥರ ಗ್ಲಾಸಿನ ಬೌಲ್ ಸಿಕ್ಕೇ ಇಲ್ಲ, ನನ್ನ ಹತ್ರ ಇಲ್ಲ, ಅವೈಲೇಬಲ್ ಇಲ್ಲ ನನ್ನ ಹತ್ರ ಅಂತ ಹೇಳಿದ್ರೆ ಜಸ್ಟ್ ಈ ಥರ ಪ್ಲೇಟಲ್ಲಾದರೂ ಇಡ್ಬೋದು. ಸ್ಟೀಲು ಮತ್ತು ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ ಉಪಯೋಗಿಸ್ಬೇಡಿ. ಈ ಥರ ಸ್ಟೀಲ್ ಏನಾದರೂ ಇದೆ ಅಂದರೆ ಸ್ಟೀಲಲ್ಲೂ ಕೂಡ ನೀವು ಮಾಡ್ಬೋದು. ಜಸ್ಟ್ ಇದನ್ನು ಮಾಡಿ ನೋಡಿ, ನಿಮಗೆ ಹಣಕಾಸಿನ ಸಮಸ್ಯೆ ಹೇಗೆ ಹೋಗುತ್ತೆ ಅನ್ನೋದು ನೀವು ತಿಳ್ಕೊಬೋದು. ನಿಜ, ನನಗೆ ನೋಡಿ, ಇವಾಗ ನಾನು ಏನೋ ಒಂದು ಹಣ ಇದನ್ನೆಲ್ಲ ಮಾಡಿ ಅಟ್ರಾಕ್ಷನ್ ಆಗ್ತಾಯಿದೆಯೋ, ಇಲ್ಲ ನಾನು ಸಂಪಾದನೆ ಮಾಡ್ತೀನೋ, ನನ್ನ ಹಸ್ಬೆಂಡ್ ಸಂಪಾದನೆ ಮಾಡ್ತಾರೋ, ಯಾವುದೋ ಒಂದು ಕಡೆಯಿಂದ ನಮಗೆ ಸಂಪಾದನೆ ಅನ್ನೋದು ಆಗುತ್ತೆ. ಅದು ಜಸ್ಟ್ ಒಂದಾನೊಂದು ಕಾಲದಲ್ಲಿ ಈ 100 ರೂಪಾಯಿಗೆ ಎಷ್ಟು ಕಷ್ಟಪಡ್ತಿದೆ ಗೊತ್ತಾ. ಜಸ್ಟ್ ಒಂದು 100 ರೂಪಾಯಿಗೆ ಈಗ ಅನಿಸುತ್ತೆ ಅಯ್ಯೋ 100 ರೂಪಾಯಿ ಅಲ್ವಾ, ಹೀಗೋಗಿ ಖರ್ಚು ಮಾಡಬಹುದು ಅಂತ. ಆದರೆ ಆ ಟೈಮಲ್ಲಿ ನನಗೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕಷ್ಟ ಹೇಳ್ಕೊಳಕ್ಕಾಗಲ್ಲ. ಯಾರ ಹತ್ರ ಹೇಳಿದ್ರೆ ನಗ್ತಾರೆ, ನನ್ನ ಹಿಂದೆ ಕೀಳಾಗಿ ನೋಡ್ತಾರೆ, ನನ್ನ ಮಕ್ಕಳನ್ನ ಕೀಳಾಗಿ ನೋಡ್ತಾರೆ. ಆಲ್ಮೋಸ್ಟ್ ನೋಡಿದ್ದಾರೆ ನನ್ನ ಮಕ್ಕಳನ್ನ ತುಂಬ ಕೀಳಾಗಿ ನೋಡಿದ್ದಾರೆ. ನಾನೆಲ್ಲ ಸಹಿಸ್ಕೊಂಡಿದ್ದೀನಿ. ಅವ್ರಿಗೆ ಈಗಿನ
ಸಿಚುವೇಶನಲ್ಲಿ ಅವರು ನಮ್ಮ ಹತ್ರ ಬಂದು ಅವ್ರುಗಳು ನಮ್ಮ ಹತ್ರ ಬಂದು ನಿಂತ್ಕೊಳ್ಳೋ, ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಸ್ಥಿತಿನೂ ಕೂಡ ಇದೆ. ಅದು ಕೂಡ ಹೆಮ್ಮೆ ಇದೆ ನನಗೆ. ನೀವು ಅಂದ್ಕೋಬೋದು ಈ ರೆಮಿಡಿ ಎಲ್ಲ ಏನು ಮಾಡಬೇಕು, ಏನೋ ಸುಮ್ಮನೆ ತೋರಿಸ್ತಾರೆ ವಿಡಿಯೋಗೋಸ್ಕರ ಅಂತ ನೀವು ಅಂದ್ಕೋಬೋದು. ಖಂಡಿತ ಅಲ್ಲ. ಯಾವುದು ನೀವು ಮಾಡಲು ಗೊತ್ತಿಲ್ಲ, ಇದೊಂದು ಮಾಡಿ ನೋಡಿ. ಇದೊಂದು ಮತ್ತು ಮನೆಗೆ ಸ್ಫಟಿಕನ ಕಟ್ಟೋದು. ಮನೆಗೆ ಸ್ಫಟಿಕ ಕಟ್ಟೋದ್ರಿಂದ ಮತ್ತು ಆ 7 ಡೇಸ್ ಸೀಕ್ರೆಟ್ ಮೆಥಡ್ ಏನಿದೆ ಅದನ್ನು ಮಾಡೋದ್ರಿಂದ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಗೊತ್ತಾ. ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ತುಂಬ ಜನಕ್ಕೆ ಸಿಕ್ಕಿದೆ, ನನಗೂ ಕೂಡ ಸಿಕ್ಕಿದೆ. ನಿಜ ನನಗೆ ಹೇಗೆ ಹೇಳಬೇಕು, ನಿಮಗೆ ಹೇಗೆ ಅರ್ಥ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನೀವು ಅಂದ್ಕೋಬೋದು ಏನೋ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಅಂತ. ಖಂಡಿತ ಅಲ್ಲ. ಆ ಬಿಸ್ನೆಸ್ ಮಾಡೋಗಿದ್ರೆ ನಾನು ಎಷ್ಟು ಜನಕ್ಕೆ, ಸಾವಿರಾರು ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ. ಒಂದು ನಿಮಿಷ ಯೋಚನೆ ಮಾಡಿ, ಅದನ್ನು ನಾನು ಎಷ್ಟು ರೈಟ್ ಮಾಡ್ಬೋದು ಅಂತ ಅಲ್ವಾ. ಇಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದ ಮೇಲೆ ಎಷ್ಟೆಲ್ಲ ರೈಟ್ ಮಾಡ್ಬೋದು ಅಂತ. ಆದರೆ ನಾನು ಮಾಡ್ತಾ ಇಲ್ಲ. ಅದ್ರದ್ದು ಏನು ಬೆಲೆ ಇದೆ ಅದನ್ನು ಮಾತ್ರ ಕೊಡ್ತಾಯಿದ್ದೀನಿ. ಫಸ್ಟೆಲ್ಲ ಶಿಪ್ಪಿಂಗ್ ಚಾರ್ಜ್ ಬಂದು ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಫ್ರೀಯಾಗೇ ಕೊಡ್ತಿದ್ದೆ. ಈಗಂತೂ ಶಿಪ್ಪಿಂಗ್ ಚಾರ್ಜ್ ತುಂಬ ಜಾಸ್ತಿ ಮಾಡಿದ್ದಾರೆ, GST ಹಾಕ್ತಾ ಇದ್ದಾರೆ. ಹಾಗಾಗಿ ನಾನು ಒಂದಿಷ್ಟು ಅದು ಆಫ್ ಶಿಪ್ಪಿಂಗ್ ಚಾರ್ಜ್ನೇ ನಾನು ತೊಗೋತಾ ಇದ್ದೀನಿ. ಈ ಥರ ಯಾರೂ ಕೂಡ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಮಾಡೋದಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. ನಾನು ಏನು ಅಂದರೆ ನಾನು ಕಷ್ಟಪಟ್ಟಿದ್ದೀನಿ. ಯಾಕೆಂದರೆ ಕಷ್ಟಪಟ್ಟಿರೋರಿಗೆ ಹಣದ ಬೆಲೆ ಆಗಿರಲಿ, ಕಷ್ಟದ ಬೆಲೆ ಆಗಿರಲಿ ಗೊತ್ತಾಗೋದು. ಹಾಗಾಗಿ ನಾನು ಏನೋ ಒಂದು ಸಜೆಷನ್ ಮಾಡ್ತೀನಿ, ಒಳ್ಳೆಯದಾಗ್ತಾಯಿದೆ, ಒಳ್ಳೆಯದಾಗಲಿ. ನಾನು ಕೂಡ ದುವಾ ಮಾಡ್ತಿದ್ದೀನಿ. ಎಷ್ಟು ಜನಕ್ಕೆ ರಿಸಲ್ಟ್ ಸಿಗ್ತಾ ಇದೆ ಅಂದರೆ ತುಂಬ ಜನ ನೀವುಗಳು ಹೇಳ್ತೀರಾ. ಯಾವ ರೀತಿ ಅಂದರೆ, ಸಿಸ್ಟರ್ ನಾನು ಶಾಪಿಂದ ಅಂಗಡಿಗಳಿಂದ ತಂದು ಕಟ್ಟಿದ್ದೀನಿ, 2 ತಿಂಗಳಾಯಿತು, 3 ತಿಂಗಳಾಯಿತು, ಆದರೂ ಕೂಡ ರಿಸಲ್ಟ್ ಸಿಕ್ಕಿಲ್ಲ. ನಿಮ್ಮ ಕೈಯಿಂದನೇ ತೊಗೋತೀನಿ ಅಂತ ತೊಗೊಂಡು ಕಟ್ಟಿದ ಮೇಲೆ ಮಿರಾಕಲ್ ಆಯಿತು. ಹೇಗೆ ಸಿಸ್ಟರ್ ನೀವು ಏನು ಮಾಡಿಕೊಡ್ತಾ ಇದ್ದೀರಾ ನಮಗೆ ಅಂತ. ನಾನು ಬಂದು ಏನೂ ಇಲ್ಲ, ಒಳ್ಳೆ ಮನಸ್ಸಿಂದ ದುವಾ ಮಾಡ್ತೀನಿ, ಓದ್ತೀನಿ, ಕೊಡ್ತಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟು ನನಗೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಆ ಥರ ಏನೂ ಇಲ್ಲ. ಶಾಪಲ್ಲಿ ಅಂದರೆ ಹಾಗೆ ತರ್ತೀರಾ, ಅದ್ರ ಮೆಥಡ್ಸ್ ಏನು ಮಾಡಬೇಕು, ಯಾವಾಗ ಕಟ್ಟಬೇಕು, ಯಾವ ಟೈಮಿಂಗ್ಸು, ಯಾವ ದಿನ, 7 ಡೇಸ್ ಮೆಥಡ್ ಏನೂ ಕೂಡ ಹೇಳ್ಕೊಡೋದಿಲ್ಲ. ಮತ್ತು ಒಳ್ಳೆ ಸ್ಫಟಿಕನ ಅಥವಾ ಯಾವುದೋ ಒಂದು ಸ್ಫಟಿಕನ ಅದು ಕೂಡ ಗೊತ್ತಿಲ್ಲ. ಹೇಗೋ ತರ್ತೀರಾ, ಮಾಡ್ತೀರಾ. ಆದರೆ ಕಟ್ಟುವ ವಿಧಾನ ಸರಿಯಾಗಿದ್ದರೆ, ಮತ್ತು ನಾನೇನು ದುವಾ ಮಾಡ್ತಾಯಿದ್ದೀನಿ, ತುಂಬ ಜನ ಅದನ್ನೇ ಹೇಳ್ತಿದ್ದಾರೆ. ಬಟ್ ನನಗೆ ಗೊತ್ತಿಲ್ಲ, ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ, ನನಗೆ ಹೇಳ್ಕೊಳ್ಳೋದಕ್ಕೂ ಕೂಡ ಇಷ್ಟ ಇಲ್ಲ. ಏನೋ ನನ್ನ ಹತ್ರ ತೊಗೊಂಡಿದ್ದು ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ನಾನು ಒಳ್ಳೆ ಮನಸ್ಸಿಂದ ದುವಾ ಮಾಡ್ತೀನಿ ಅಷ್ಟೇ. ಒಳ್ಳೆಯದಾಗಲಿ, ಆದಷ್ಟು ಒಳ್ಳೆಯದಾಗಲಿ. ಎಷ್ಟು ಜನಕ್ಕೆ ರಿಸಲ್ಟ್ ಸಿಕ್ಕಿದೆ, ಇನ್ನೂ ಯಾರೆಲ್ಲ ತೊಗೋತಾರೆ ಮುಂದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಈ ರೆಮಿಡಿನ ಮಾಡಿ ನೋಡಿ ನೀವುಗಳು ಕೂಡ. ಮತ್ತು ಏನಾದರೂ ಆರ್ಡರ್ ಮಾಡ್ಕೋಬೇಕಾದ್ರೆ ಈ ಥರ ರೆಮಿಡಿ ಮಾಡೋದಕ್ಕೋಸ್ಕರ ನನಗೆ ಸ್ಫಟಿಕ ಎಕ್ಸ್ಟ್ರಾ ಬೇಕು ಅಂದ್ರೂ ಕೂಡ ನೀವು ಪರ್ಚೇಸ್ ಮಾಡಿ ತೊಗೊಳ್ಳಿ. ಇದರಿಂದ ಒಳ್ಳೊಳ್ಳೆ ರೆಮಿಡಿಗಳನ್ನ ಮಾಡ್ಬೋದು. ಜಸ್ಟ್ ಈ ಥರ ಗ್ಲಾಸಿನ ಬೌಲ್ ಇಟ್ಟು ನೀವು ಇದನ್ನು ಮಾಡಿ ನೋಡಿ, ಹಣ ಅಟ್ರಾಕ್ಷನ್ ಆಗುತ್ತೋ ಆಗಲ್ವೋ ನೀವೇ ಹೇಳ್ತೀರಾ. ಮತ್ತು ಕಮೆಂಟಲ್ಲಿ ನನಗೆ ತಪ್ಪದೇ ತಿಳಿಸಿ, ಸರಿನಾ? ಕಮೆಂಟಲ್ಲಿ ಹೇಳಬೇಕು ನೀವು ರೆಮಿಡಿ ಆಗಿದೆಯಾ, ಸಕ್ಸಸ್ ಆಗಿದೆಯಾ, ಆಗಿಲ್ಲ ಅಂತ. ತುಂಬ ಜನ ಮೆಸೇಜ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಸ್ಫಟಿಕದಿಂದ ಒಳ್ಳೆಯದಾಗಿದೆ, ನೀವು ಹೇಳ್ಕೊಟ್ಟಿರೋ ರೆಮಿಡಿಗಳಿಂದ ಒಳ್ಳೆಯದಾಗಿದೆ, ಉಪ್ಪಿನ ರೆಮಿಡಿಯಿಂದ ಒಳ್ಳೆಯದಾಗಿದೆ ಅಂತ. ಖುಷಿಯಾಗುತ್ತೆ ಈ ವಿಡಿಯೋ. ಪ್ಲೀಸ್ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. 9 ಜನ ಅಥವಾ 7 ಜನಕ್ಕೆ ಶೇರ್ ಮಾಡಿ, ಆದಷ್ಟು ಒಳ್ಳೆಯದಾಗಲಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ, ತುಂಬ ಜನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸ್ಫಟಿಕ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ಏನಾದರೂ ರಿಪ್ಲೈ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ರಿಟರ್ನ್ ಕಸ್ಟಮರೇ ಜಾಸ್ತಿ ಇದು ಮಾಡೋದ್ರಿಂದ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಖಂಡಿತ ರಿಪ್ಲೈ ಅಂತೂ ಮಾಡೇ ಮಾಡ್ತೀನಿ. ಯಾರಿಗೂ ಕೂಡ ನಾನು ಬೇಜಾರು ಮಾಡೋದಿಲ್ಲ. ಸ್ವಲ್ಪ ಲೇಟ್ ಆದರೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್. ಇದನ್ನು ಗೊತ್ತಾಯ್ತಲ್ಲ, ಶುಕ್ರವಾರ ಸಂಜೆ ಇದನ್ನು ಬೀರುನಲ್ಲಿ ಇಡಬೇಕು. ನಂತರ ಇದನ್ನು ಯಾವುದೇ ರೀತಿ ತೆಗಿಬೇಕು, ಹಾಕಬೇಕು ಆ ಥರ ಏನಿಲ್ಲ. ಜಸ್ಟ್ ನೀವು ಆರಾಮಾಗಿ ಒಂದು 6 ತಿಂಗಳು ಇದನ್ನು ಹಾಗೆ ಇಡ್ಬೋದು. 6 ತಿಂಗಳಲ್ಲಿ ಏನಾದರೂ ನೋಡಿ, ಇಷ್ಟು ವೈಟ್ ಇದೆಯಲ್ಲ, ಇದೇನಾದರೂ ಫುಲ್ ಕಲರ್ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಇದನ್ನು ಬಂದು ಈ ಸ್ಫಟಿಕನ ತೆಗೆದು ನಂತರ ಹೊಸದನ್ನು ಹಾಕಿ ಈ ಬೌಲೆಲ್ಲ ಕ್ಲೀನ್ ಮಾಡಿ ನಂತರ
ಹೊಸದನ್ನು ನೀವು ಹಾಕ್ಬೋದು. ಮಾಡಿ ನೋಡಿ, ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ನನಗೆ ಅಂತೂ ತುಂಬ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾಯಿದೆ. ನಿಮಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ.